ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 16ನೇ ತಾರೀಕಿಂದು. ಇಲ್ಲಿ ಭಾಗ್ಯ ಆದಿಗೆ ದುಡ್ಡು ಕೊಡೋಕ್ಕೆ ಆದಿಯವ್ರ ಮನೆ ಹತ್ರ ಬಂದಿರ್ತಾರೆ. ಆದಿಗೆ ದುಡ್ಡು ಕೊಡೋಕೆ ಹೋಗ್ತಾರೆ. ಆದಿ ದುಡ್ಡು ತೊಗೊಳಲ್ಲ. ನನಗೊಂದು ಕಂಡೀಷನ್ ಇದೆ, ಒಂದು ಕೆಲಸ ಮಾಡಿ ನಾನು ಇದು ದುಡ್ಡು ತೊಗೊಳ್ತೀನಿ ವಾಪಸ್ಸು, ಆದರೆ ನಾನು ಕಂಪ್ನಿಲಿ ಪಾರ್ಟ್ನರ್ ಆಗ್ತೀರ, ನೀವು ಪಾರ್ಟ್ನರ್ಶಿಪ್ ತೊಗೋಬೇಕು ಅಂತ ಕೇಳ್ತಾನೆ. ಅವಾಗ ಭಾಗ್ಯ ಆದಿಯವರೇ ನಾನು ಪಾರ್ಟ್ನರಾ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಹೌದು, ನೀವು ಪಾರ್ಟ್ನರ್ಶಿಪ್ ತೊಗೋತೀನಿ ನಾನು ಇದು ದುಡ್ಡು ತೊಗೊತೀನಿ, ಇಲ್ಲಾಂದರೆ ತೊಗೊಳಲ್ಲ ಅಂದಾಗ ಆದಿಯವರೇ ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ, ನನಗೆ ಇದು ಬೇಡ, ನನಗೆ ದುಡ್ಡು ಬೇಡ, ನನಗೆ ಯಾವ ಪಾರ್ಟ್ನರ್ಶಿಪ್ಪು ಬೇಡ, ದುಡ್ಡು ಬೇಡ, ನಾನು ಕಷ್ಟಪಟ್ಟು ದುಡ್ಕೊಂಡು ನಾನು ತಿಂತೀನಿ, ನನಗೆ ಬೇಡ ಅಂದಾಗ ಇಲ್ಲ ನೀವು ಅದಕ್ಕೆ ಒಪ್ಕೊಂಡ್ರೆ ಮಾತ್ರ, ಇಲ್ಲಾಂದರೆ ನಾನು ಈ ದುಡ್ಡು ವಾಪಸ್ ತೊಗೊಳಲ್ಲ. ಇನ್ನೊಂದು ಕಂಡೀಷನ್ ಏನಂದರೆ, ನೀವು ಪಾರ್ಟ್ನರ್ಶಿಪ್ ಆದರೆ ಒಂದು ವರ್ಷಕ್ಕೆ 10 ಲಕ್ಷನೂ ಲಾಭ ಬರ್ಬೋದು, ಕೋಟಿನೂ ಬರ್ಬೋದು, ಅದು ಗೊತ್ತಿಲ್ಲ, ಅದು ಪ್ರಾಫಿಟ್. ಅಯ್ಯೋ 10 ಲಕ್ಷ ಅಲ್ಲ, ನನಗೆ ಬೇಡ, ನನಗೆ 500,000 ನಾನು ಖುಷಿ ಪಡ್ತೀನಿ, ನನಗೆ ಯಾವ ಪಾರ್ಟ್ನರ್ಶಿಪ್ಪು ಬೇಡ, ಅದೇವರೇ ಪ್ಲೀಸ್ ಈ ದುಡ್ಡು ತೊಗೊಳ್ಳಿ ಅಂತ ಹೇಳ್ತಾರೆ. ಆವಾಗ ಭಾಗ್ಯ ಹಂಗೆ ಹೇಳಿದಾಗ ಆದಿ ಇಲ್ಲ ನಾನು ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ, ನಂಗೆ ಅರ್ಜೆಂಟ್ ಮೀಟಿಂಗ್ ಇದೆ, ನಾನು ಹೊಡ್ತೀನಿ ಅಂತ ಅಲ್ಲಿಂದ ಹೊರಟ್ಬಿಡ್ತಾರೆ ಆದಿ. ಸರಿ, ಇವಳು ಭಾಗ್ಯ ಏನು ಮಾಡ್ತಿರ್ತಾಳೆ, ಅಲ್ಲೇ ನಿಂತಿರ್ತಾಳೆ. ಕನಿಕಾ ಮೀನಾಕ್ಷಿ ಇಬ್ಬರು ನೋಡ್ತಾ ಇರ್ತಾರೆ. ಏನಕ್ಕೆ ಇವಳು ಬಂದಿದ್ದಾಳೆ, ಮತ್ತೆ ಏನಾದ್ರು ಒಂದೊಂದು ಕಾರಣ ಇಟ್ಕೊಂಡು ಮನೆಗೆ ಬರ್ತಾನೆ ಇರ್ತಾಳೆ. ಇಲ್ಲಿ ಏನಕ್ಕೆ ಬಂದಿದ್ದಾಳೋ ಗೊತ್ತಿಲ್ಲ. ಮೋಸ್ಟ್ಲಿ ಅತ್ತೆ ಅವಳ ಕೈಲಿ ಸೂಟ್ ಕೇಸ್ ಇದೆ, ಆದಿ ಬ್ರದರ್ ದುಡ್ಡು ವಾಪಸ್ ಕೊಡೋಕೆ ಬಂದಿರಬೇಕು ಅವಳು ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಹ್ಞೂ ಕನಿಕಾ ಅಂತ ಮೀನಾಕ್ಷಿ ಹೇಳ್ತಾರೆ. ಅವಾಗ ಅತ್ತೆ ಬನ್ನಿ ಅತ್ತೆ, ಅದು ಆದಿ ಬ್ರೋ ಇಸ್ಕೊಂಡಿಲ್ಲ, ನಾವು ಇಸ್ಕೊಳ್ಳೋಣ ಅಂತ ಮುಂದೆ ಬರ್ತಾ ಇರ್ತಾಳೆ. ಅಷ್ಟು ಆದಿ ಬರ್ತಾರೆ, ಎಂಟ್ರಿಯಾಗಿ ಬಂದಿರ್ತಾರೆ. ಅದನ್ನು ಮೀನಾಕ್ಷಿ ನೋಡಿ ಸೈಡ್ಗೆ ಹೋಗ್ಬಿಟ್ಟಿರ್ತಾರೆ. ಸರಿ, ಇನ್ಮೇಲೆ ಆದಿ ಹೋದ್ಮೇಲೆ ಮತ್ತೆ ಬರ್ತಾರೆ ಇವರು ಮೀನಾಕ್ಷಿ ಮತ್ತು ಕನಿಕಾ ಭಾಗ್ಯ ಹತ್ರ ಬಂದ್ಬಿಟ್ಟು, ಸರಿ ಭಾಗ್ಯ ಒಂದು ಕೆಲಸ ಮಾಡು, ಏನು ಇದ್ಕಿದ್ದಂಗೆ ಬಂದುಬಿಟ್ಟಿದೆಯಲ್ಲ, ಏನಿಲ್ಲ ಈ ದುಡ್ಡು ನನಗೆ ಬೇಡ, ವಾಪಸ್ ಕೊಡೋಣ ಅಂತ ಬಂದಿದ್ದೀನಿ, ಆದರೆ ಆದಿಯವರು ಈ ದುಡ್ಡು ವಾಪಸ್ ತೊಗೋತಾನೆ ಇಲ್ಲ ಅಂದಾಗ, ಹೌದಾ ಅಯ್ಯೋ ಬ್ರದರ್ಗೆ ಏನೋ ಗೊತ್ತಾಗಿಲ್ಲ ಪಾಪ, ನೀನು ಸ್ವಾಭಿಮಾನಿ ಅಂತ ನಾನು ಹೇಳಿಲ್ವಾತೆ, ಭಾಗ್ಯ ಸ್ವಾಭಿಮಾನಿ ನೋಡಿ, ಅವಳು ಏನು ಕೆಲಸ ಮಾಡ್ದಲ್ಲ 25 ಲಕ್ಷ ಹಿಂಗೆ ತೊಗೊಳೋದು ಅಂತ ತೊಗೊಂಡಿಲ್ಲ. ಅಲ್ಲಿ ಬಿದ್ದಿದ್ದು ಫೈಲ್ ತೊಗೊಂಡೋಗಿ ಕೊಡೋದಕ್ಕೆ ಯಾರನ್ನ 25 ಲಕ್ಷ ಕೊಡ್ತಾರಾ, ಇಲ್ಲ ಒಂದು 500,000 ಕೊಡ್ಬೋದು ಅಷ್ಟೇ. ನಮ್ಮ ಆದಿ ಬ್ರದರು 25 ಲಕ್ಷ ಕೊಟ್ಟಿದ್ದಾನೆ, ಅಲ್ಲೇನು ಭಾಗ್ಯ ಕೆಲಸನೇ ಮಾಡಿಲ್ವಲ್ಲ ದುಡ್ಡು ಕೊಡೋಕ್ಕೆ, ಕೆಲಸ ಮಾಡ್ದಲ್ಲೇ ದುಡ್ಡು ಹೆಂಗೆ ತೊಗೊಳೋದು ಅಂತ ಅವಳಿಗೆ ಬೇಜಾರಾಗಿದೆ ಅಲ್ವಾ ಭಾಗ್ಯ ಅಂತ ಅಂದ್ಬಿಟ್ಟು ಅಂದಾಗ, ಹ್ಞೂ ಅಂತ ಭಾಗ್ಯ ಹೇಳ್ತಾರೆ. ಅವಾಗ ಕನಿಕಾ ಹಂಗೆ ಅಂದಾಗ ಮೀನಾಕ್ಷಿ, ಹೌದು ಮೀನಾಕ್ಷಿ, ಹೌದು ಕನಿಕಾ, ಪಾಪ ಭಾಗ್ಯಗೆ ದುಡ್ಡು ತೊಗೊಳಕ್ಕೆ ಇಷ್ಟ ಇಲ್ವೇನೋ, ಅದಕ್ಕೇನೆ ಏನು ಕೆಲಸ ಮಾಡ್ದಲ್ಲೇ 25 ಲಕ್ಷ ಸಿಗುತ್ತೆ ಅಂದರೆ ಯಾರು ತಾನೇ ತೊಗೋತಾರೆ, ಭಾಗ್ಯಂಗೆ ಸ್ವಾಭಿಮಾನ ಜಾಸ್ತಿ ಅಲ್ವಾ, ಅದಕ್ಕೇನೆ ಅಲ್ವಾ ಭಾಗ್ಯ ಅಂತ ಮೀನಾಕ್ಷಿ ಕೊಂಕವಾಗಿ ಹೇಳ್ತಾರೆ. ಅವಾಗ ಹ್ಞೂ ಅಂತ ಭಾಗ್ಯ ತಲೆ ಆಡಿಸ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಕನಿಕಾ, ಒಂದು ಕೆಲಸ ಮಾಡು ಭಾಗ್ಯ, ನಿನಗೇನಾರು ಅದು ಅಮೌಂಟ್ ಬೇಡ ತೊಗೊಳಲ್ಲ ಅಂದರೆ ಅದೇನಿದ್ರು ನಮ್ಮ ಮನೆಗೆ ಸೇರಿರೋದು ಅಮೌಂಟೇ ಅಲ್ವಾ, ಒಂದು ಕೆಲಸ ಮಾಡು, ಆ ಬ್ರದರ್ ಕೈ ಕೊಟ್ಟರೆ ನಮ್ಮ ಕೈ ಕೊಟ್ಟರೆ ನಾನು ಬ್ರದರ್ಗೆ ಕೊಡ್ತೀನಿ, ನನ್ನ ಕೈಲೇ ಕೊಡು ಅಂತ ಅಂದ್ಬಿಟ್ಟು ಕನಿಕಾ ಕೇಳ್ತಾಳೆ. ಆವಾಗ ಭಾಗ್ಯ ಮನಸ್ಸಲ್ಲಿ ಯೋಚನೆ ಮಾಡಿಕೊಂಡು, ಇದು ಇವ್ರ ಮನೆ ದುಡ್ಡೇ ತಾನೆ, ಆದಿಯವ್ರ ಕೈ ಕೊಟ್ರೂ ಇವ್ರ ಕೈ ಕೊಟ್ರೂ ಇವ್ರ ಮನೆಗೆ ಹೋಗುತ್ತೆ, ಒಂದು ಕೆಲಸ ಮಾಡ್ತೀನಿ, ನಾನು ಕನಿಕಾ ಕೈಗೆ ಕೊಟ್ಬಿಟ್ಟು ಫಸ್ಟ್ ನಾನು ಹೋಗ್ಬೇಕು ಇಲ್ಲಿಂದ, ದುಡ್ಡಿದ್ದಷ್ಟು ನನಗೆ ಭಾರ ಆಗ್ತಾಯಿದೆ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ಇನ್ನೇನು ಕನಿಕಾ ಕೈ ಸೂಟ್ ಕೇಸ್ ಕೊಡಬೇಕು, ಆದಿ ಮೀನಾಕ್ಷಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಅಯ್ಯೋ ಆದಿ ಕಾಲ್ ಮಾಡ್ತಿದ್ದಾನೆ ಅಂದ್ಬಿಟ್ಟು ಎತ್ಬಿಟ್ಟು, ಹೇಳು ಅದೇನು ಅತ್ತೆ ಅಂದಾಗ, ಹೇಳು ಅಂದಾಗ, ಅಲ್ಲಿ ಭಾಗ್ಯ ಅವರು ದುಡ್ಡು ತೊಗೊಂಡು ಬಂದಿದ್ದಾರೆ ವಾಪಸ್ ಕೊಡೋಕ್ಕೆ, ನಾನು ಇವಾಗ ವಾಪಸ್ ತೊಗೊಂಡಿಲ್ಲ, ನೀವು ಯಾವುದೇ ಕಾರಣಕ್ಕೂ ನೀವು ವಾಪಸ್ ತೊಗೋಬೇಡಿ, ನಿಮಗೆ ವಾಪಸ್ ತೊಗೊಬಿಡ್ತೀರ, ನನಗೆ ಗೊತ್ತು ಅವ್ರು ಯಾರಿಗಾನ ಕೊಟ್ಬಿಟ್ಟು ಕನಿಕಾ ಅಥವಾ ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ ಅಂತ, ನೀವಾಗಲಿ ಕನಿಕಾಗಲೇ ದುಡ್ಡು ವಾಪಸ್ ತೊಗೋಬೇಡಿ ಅಂತ ಆದಿ ಫೋನ್ ಮಾಡಿ ಹೇಳ್ಬಿಡ್ತಾನೆ. ಅವಾಗ ಮೀನಾಕ್ಷಿ ಮುಂದೆ ಬಂದು ದುಡ್ಡು ತೊಗೊಳಕ್ಕೆ ಬಂದವಳು ಹಿಂದೆ ಹೋಗ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು, ಬಾ ಕನಿಕಾ ನಾವು ಹೋಗೋಣ ಅಂತಾಳೆ. ಅತ್ತೆ ಅಂದಾಗ, ಬಾ ನಾನು ಹೇಳ್ತೀನಿ ಅಂದ್ಬಿಟ್ಟು ಮೀನಾಕ್ಷಿ ಮತ್ತು ಕನಿಕಂಗೆ ಕರ್ಕೊಂಡು ಹೊಟ್ಟೋಗ್ತಾಳೆ. ದುಡ್ಡು ತೊಗೊಳಲ್ಲ ಭಾಗ್ಯ. ಅಯ್ಯೋ ಇವರು ದುಡ್ಡು ತೊಗೊಳಿಲ್ವಲ್ಲ, ಏನು ಮಾಡೋದು ಅಂದಾಗ ಆಮೇಲೆ ಭಾಗ್ಯ ಹೇಳಿರ್ತಾಳೆ, ನಾನು ಕ್ಯಾಂಟೀನ್ಗೆ ಹೋಗಬೇಕು, ಟೈಮ್ ಆಗ್ತಾಯಿದೆ, ಬೇಗ ದುಡ್ಡು ತೊಗೊಳ್ಳಿ ಅಂತ ಕನಿಕಾಗೆ ಹೇಳಿರ್ತಾಳೆ. ಅವ್ರೇನು ತಿಳ್ಕೊತಾರೆ, ಭಾಗ್ಯ ಕ್ಯಾಂಟೀನ್ಗೆ ಹೋಗಿದ್ದಾಳೆ ಬಿಡು ಅಂದ್ಕೊಂಡು ಸುಮ್ಮನಾಗ್ತಾರೆ. ಭಾಗ್ಯ ನೋಡಿದ್ರೆ ಇವ್ರು ಯಾರು ದುಡ್ಡು ತೊಗೊಳಿಲ್ವಲ್ಲ, ಈಗೇನು ಮಾಡೋದು ಈ ದುಡ್ಡನ್ನ, ಒಂದು ಕೆಲಸ ಮಾಡ್ತೀನಿ, ತೊಗೊಂಡೋಗಿ ನಾನು ಆದಿಯವ್ರ ಆಫೀಸ್ಗೆ ಕೊಟ್ಬಿಡ್ತೀನಿ, ಈ ದುಡ್ಡು ನನ್ನ ಹತ್ರ ಇದ್ರೆ ತಾನೇ ತೊಂದರೆ ಆಗೋದು ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಈ ಕಡೆ ತೊಗೊಂಡು ಬರ್ತಾಳೆ. ಇಲ್ಲೇನಾಗುತ್ತೆ, ಗುಂಡನ ಸ್ಕೂಲಲ್ಲಿ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇರುತ್ತೆ. ಪಾಪ ಗುಂಡ ರನ್ನಿಂಗ್ ರೇಸಲ್ಲಿ ಓಡೋಕ್ಕಾಗಿಲ್ಲ, ಅಂದರೆ ಪಾರ್ಟಿಸಿಪೇಟ್ ಮಾಡಿರ್ತಾನೆ, ಬಟ್ ಪ್ರೈಸ್ ತೊಗೊಂಡಿರೋಕ್ಕಾಗಲ್ಲ. ಅದರಿಂದ ಎಲ್ಲರೂ ನಿನ್ನ ಕೈಲಿ ಓಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ. ಅವಾಗ ಗುಂಡ, ಇಲ್ಲ ನಾನು ಒಂದಲ್ಲ ಒಂದು ದಿವಸ ಓಡ್ಬಿಟ್ಟು ನಾನು ಗೆಲ್ತೀನಿ ಅಂತ ಗುಂಡ ಹೇಳ್ತಾನೆ. ಅಷ್ಟೆಲ್ಲ ಅವ್ನ ಫ್ರೆಂಡ್ ಏನು ಹೇಳ್ತಾನೆ, ನೋಟಿಸ್ ಬೋರ್ಡಲ್ಲಿ ಪ್ರಜ್ವಲ್ದು ಹೆಸರು ಬಂದಿದೆ, ಬಾರೋ ನೋಡೋಣ ಅಂತ ಹೋಗ್ತಾರೆ. ಅಲ್ಲಿ ನೋಡೋರು ಹುಡುಗ ಯಾವುದೋ ಆಟದಲ್ಲಿ ಗೆದ್ದು ಪ್ರೈಸ್ ತೊಗೊಂಡಿರೋ ಫೋಟೋ ಹಾಕಿರ್ತಾರೆ ನೋಟಿಸ್ ಬೋರ್ಡಲ್ಲಿ ಒಂದು ಹುಡುಗನ. ಅದನ್ನು ಗುಂಡ ನೋಡ್ಬಿಟ್ಟು, ನಾನು ಒಂದಲ್ಲ ಒಂದು ದಿವಸ ಈ ಥರ ಫೋಟೋ ಹಾಕೋತೀನಿ ನೋಟಿಸ್ ಬೋರ್ಡಲ್ಲಿ ಅಂತ ಗುಂಡ ಹೇಳ್ತಾನೆ. ಅಲ್ಲಿ ಮಾಸ್ಟ್ರು ಬರ್ತಾರೆ, PT ಮಾಸ್ಟರ್ ಅವರು, ಒಂದು ಕೆಲಸ ಮಾಡು, ನೀನು ಹಿಂಗೆ ಫೋಟೋ ಹಾಕಿಸ್ಕೋಬೇಕು ಅಂದರೆ ನೀನು ರನ್ನಿಂಗ್ ರೇಸಲ್ಲಿ ಓಡಬೇಕು, ನೀನು ಗೆಲ್ಲಬೇಕು, ಇಲ್ಲಾಂದರೆ ನಿನ್ನನ್ನು ಇಲ್ಲೇ ನೀಲ್ ಡೌನ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಅಂತಾರೆ. ಅದೊಂದು ಮನ್ಸಿಗೆ ತೊಗೊಂಡ್ಬಿಡ್ತಾನೆ ಅವನು, ನಾನು ಗೆಲ್ಲೇಬೇಕು ಅನ್ನೋದು ಮೈಂಡಿಗೆ ತೊಗೊಂಬಿಟ್ಟು ಗುಂಡ ಪಾಪ ತುಂಬಾ ಬೇಜಾರಾಗ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಬರ್ತಾನೆ. ಮನೆಗೆ ಬಂದರೆ ಅಲ್ಲಿ ಊಟನೂ ಮಾಡಿರಲ್ಲ. ಸುನಂದ ಏನಂತಾರೆ, ಏನೋ ತನ್ಮಯ್ ಬಂದ್ಬಿಟ್ಟಿದೆಯಲ್ಲ, ಬಾರೋ ಇಲ್ಲಿ ಅಂತ ಅಂದ್ಬಿಟ್ಟು ಏನಾರು ಕೊಡಲೇ, ನಾವು ಸುಸ್ತಾಯ್ತೇನೋ ಅಂದಾಗ ಅವನು
ಏನು ಮಾತಾಡೋಲ್ಲ, ಸುಮ್ಮನೆ ಕೂತಿರ್ತಾನೆ. ಆಮೇಲೆ ಸರಿಬಿಟ್ಟು ಅವರು ಬಾಕ್ಸ್ ತೆಗಿತಾರೆ, ಬಾಕ್ಸಲ್ಲಿ ಮಧ್ಯಾಹ್ನ ಊಟನೇ ತಿಂದಿರಲ್ಲ ಅವನು. ಅವಾಗ ಯಾಕೋ ಊಟ ಮಾಡಿಲ್ಲ, ಏನಾಯಿತು ನಿನಗೆ, ಯಾಕೋ ಹಿಂಗೆ ಬಂದಿದೆಯಾ ಊಟ ತೊಗೊಂಡು ವಾಪಸ್ಸು, ಏನಾಯಿತು, ಯಾಕೋ ಹಿಂಗೆ ಸಪ್ಕಿದೆಯಾ, ಏನಾಯ್ತು ಹೇಳೋ ಅಂದಾಗ ಏನು ಮಾತಾಡೋ ಸುಮ್ಮನೆ ಇರ್ತಾನೆ. ಅಷ್ಟರಲ್ಲಿ ಕುಸುಮ ಅಲ್ಲಿ ಬರ್ತಾರೆ. ಯಾಕ್ರಿ ಸುನಂದ ಅವ್ನ ಮೇಲೆ ಕೂಗಾಡ್ತಿದ್ದೀರಾ, ಏನಾಯ್ತು ರೀ ಅಂತ ಅಂದ್ಬಿಟ್ಟು, ನೋಡಿ ಬಿಕ್ತಿಯಮ್ಮ ಊಟನೂ ಮಾಡಿಲ್ಲ, ವಾಪಸ್ ತಂದಿದ್ದಾನೆ, ಮುಖ ಊದಿಸ್ಕೊಂಡು ಕೂತಿದ್ದಾನೆ, ಏನಾಯಿತು ಅಂದರೆ ಏನು ಹೇಳ್ತಾ ಇಲ್ಲ, ಈ ಥರ ಸಪ್ಪ ಕೂತಿದ್ದಾನೆ ನೋಡಿ ಅಂತ ಸುನಂದ ಕುಸುಮಗೆ ಹೇಳ್ತಾರೆ. ಕುಸುಮ, ಯಾಕೋ ಗುಂಡಣ್ಣ, ಯಾಕೋ ಊಟ ಮಾಡಿಲ್ಲ, ಏನಾಯಿತು, ಯಾಕಪ್ಪ ಸಪ್ಪಗಿದೆಯಾ, ಏನಾಯ್ತು ಹೇಳು ಅಂತಂದಾಗ, ನನಗೇನು ಕೇಳಬೇಡಿ, ಒಂದು 5 ನಿಮಿಷ ಸುಮ್ಮನೆ ಬಿಡ್ತೀರಾ ನನ್ನೊಬ್ಬನ್ನ, ನಂಗೆ ತಲೆ ನೋಯ್ತದೆ, ಸುಮ್ಮನೆ ಇದ್ಬಿಡಿ ಅಂತ ಕೋಪ ಮಾಡ್ಕೊಂಡು ಹೋಗಿ ಟಿ ವಿ ಹಾಕೊಂಡು ಕೂತ್ಕೊಂಡ್ಬಿಡ್ತಾನೆ. ಅವಾಗ ಮತ್ತೆ ಸುನಂದ ಮಾತಾಡ್ಸೋಕೆ ಹೋಗ್ತಾರೆ. ಅವಾಗ ಕುಸುಮ, ಸುನಂದ ನೀವೇನು ಮಾತಾಡ್ಸೋಕೆ ಹೋಗ್ಬಿಡಿ, ಅವ್ನು ಸ್ವಲ್ಪ ಸಮಾಧಾನ ಆಗಲಿ ಸುಮ್ಮನೆ ರೀ. ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ. ಭಾಗ್ಯ ಬಂದರೆ ಅವ್ನು ಸರಿಯಾಗಿ ಎಲ್ಲ ಭಾಗ್ಯಂಗೆ ಹೇಳ್ತಾನೆ. ಭಾಗ್ಯ ಬಂದು ಸಮಾಧಾನ ಮಾಡ್ತಾಳೆ. ನೀವೇನು ಮಾತಾಡಿಸ್ಬಿಡಿ, ಅವನು ಸುಮ್ಮನೆ ಬಿಟ್ಬಿಡಿ ಅಂತ ಕುಸುಮ ಸುನಂದಾಗೆ ಹೇಳ್ತಾರೆ. ಸುನಂದ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ, ಏನೂ ಮಾತಾಡಲ್ಲ. ಆಮೇಲೆ ಇಲ್ಲೇನಾಗುತ್ತೆ, ಕಾಮತ್ ಸರ್ ಮನೇಲಿ ಪೂಜಾ ಅಡುಗೆ ಮಾಡ್ತಿರ್ತಾಳೆ. ಕಿಶನ್ ಬಂದು ನಾನು ಹೆಲ್ಪ್ ಮಾಡಲಾ ಅಂತ ಅಂದ್ಬಿಟ್ಟು ರೇಗ್ಸಕ್ಕೆ ಬರ್ತಾನೆ. ನೀನು ಏನು ಹೆಲ್ಪ್ ಮಾಡಬೇಡಪ್ಪ, ಸುಮ್ಮನೆ ಇದ್ಬಿಡು ಸಾಕು ಅಂತ ಅಂದ್ಬಿಟ್ಟು ಅಂದಿರ್ತಾಳೆ. ಅವಾಗ ಪೂಜಾ, ಇವತ್ತು ನೀನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ ಅಂತ ಅಂದ್ಬಿಟ್ಟು ಎಲ್ಲ ಪೂಜಾನ ಹೊಗಳ್ತಾ ಇರ್ತಾನೆ ಕಿಶನು. ಅವಾಗ ಪೂಜಾ, ಇದೆಲ್ಲ ಪೂಸಿ ಬೇಡಪ್ಪ, ನಾನು ಅಡುಗೆ ಮಾಡ್ತೀನಿ, ನಿನ್ನಿಂದ ನನಗೆ ಏನು ಹೆಲ್ಪ್ ಮಾಡ, ನೀನು ಸ್ವಲ್ಪ ಸುಮ್ಮನೆ ಇದ್ಬಿಡು, ಇಲ್ಲ ಜಿಮ್ಗೆ ಹೋಗು ಅಂತ ಹೇಳ್ತಾಳೆ ಪೂಜಾ. ಕಿಶನ್, ಜಿಮ್ಗೆ ಹೋಗಲ್ಲಪ್ಪ, ಇವತ್ತು ನಾನು ಜಿಮ್ ರಜಾ ಅಂದಾಗ, ಯಾಕೆ ಅಂದಾಗ, ನೀನು ಅಡುಗೆ ಮಾಡ್ತೀರಾ, ನಿನ್ಗೆ ಹೆಲ್ಪ್ ಮಾಡಬೇಕು, ಅದಕ್ಕೆ ನಾನು ಇವತ್ತು ರಜಾ, ಜಿಮ್ಗೆ ಹೋಗಲ್ಲ ನಾನು ಇವತ್ತು ಅಂದಾಗ, ಅಲ್ಲೋ ಅಡುಗೆ ಮಾಡೋದು ನಾನು, ನೀನು ರಜಾ ಹಾಕ್ಬಿಟ್ಟು ಇಲ್ಲೇನು ಮಾಡಬೇಕಾಗಿಲ್ಲ, ಜಿಮ್ಗೆ ಹೋಗು ಅಂತ ಪೂಜಾ ಹೇಳ್ತಾಳೆ. ಕಿಶನ್, ಇಲ್ಲಪ್ಪ ನಾನು ಹೋಗಲ್ಲ, ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಸೀದಾ ಅಡುಗೆ ಮನೆಗೆ ಬರ್ತಾನೆ. ಬಂದ್ಬಿಟ್ಟು ಪೂಜಾ ತರಕಾರಿ ಎಲ್ಲ ಕುಯ್ತಾ ಇರ್ತಾಳೆ. ಅವಳು ಕುಯ್ತಾ ಇರ್ಬೇಕಾದ್ರೆ ಚೇಷ್ಟೆ ಮಾಡ್ತಾ ಇರ್ತಾನೆ. ಅವಳಿಗೆ ತಲೆ ಕೂದಲೆಲ್ಲ ಕೆಳಗೆ ಬೀಳ್ತಾ, ಅಂದರೆ ಈ ಥರ ಬೀಳ್ತಾ ಇರುತ್ತೆ, ಅವ್ನು ಕಿವಿಗೆ ಸಿಕ್ಸೋದೆಲ್ಲ ಮಾಡ್ತಿರ್ತಾನೆ. ಕಿಶನ್, ಈ ಥರ ಎಲ್ಲ ಮಾಡಬೇಡ ಕಿಶನ್ ಅಂತ ಅಂದ್ಬಿಟ್ಟು ಅಂತಾಳೆ. ಆವಾಗ ಫಸ್ಟ್ ಒಂದು ಸತಿ ಹಂಗೆ ಮಾವ ಬಂದರು ಅಂತ ಎದುರಿಸ್ಬಿಟ್ಟಿರ್ತಾಳೆ. ಮತ್ತೆ ಅಲ್ಲಿ ಕಾಮತ್ ಸರ್ ಬಂದು ನಿಂತಿರ್ತಾರೆ, ಇವರಿಬ್ರಿಗೂ ಗೊತ್ತಾಗಲ್ಲ. ಕಾಮತ್ ಸರ್ ಕಿಶನ್ ಏನು ಮಾಡ್ತಾನೆ, ಪೂಜಾ ಒಂದು ಮುತ್ತು ಕೊಡು ಪೂಜಾ ಅಂತಾನೆ. ಕಿಶನ್, ತಮಾಷೆ ಮಾಡ್ತಿದ್ಯಾ ಅಂತ ಪೂಜಾ ಹೇಳ್ತಾಳೆ. ಬೇಡ ಬಿಡು, ನಾನೇ ಕೊಡ್ತೀನಿ ಅಂತ ಮುಂದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಕಾಮತ್ ಸರ್ ಅಂತ ಕೆಮ್ತಾರೆ. ಆವಾಗ ಪೂಜಾ, ಮಾವ ಅಂತಾಳೆ. ಆಹಾ, ಮಾವ ಅಂತ ಒಂದು ಸತಿ ತಪ್ಪಿಸ್ಕೊಂಡಿದ್ಯಾ, ಮತ್ತೆ ಮಾವ ಅಂತ ನಾನು ಎದುರಿಸ್ತೀಯಾ, ಏನಿಲ್ಲ ಅಪ್ಪ ಇಲ್ಲಿ ಬಂದಿಲ್ಲ, ಅಪ್ಪ ರೂಮಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಕಿಶನ್ ಮತ್ತೆ ಮುಂದಕ್ಕೆ ಹೋಗ್ತಾನೆ. ಮತ್ತೆ ಕಾಮತ್ ಸರ್ ಅಂತಾರೆ, ನಿಜವಾಗ್ಲೂ ಮಾವ ಬಂದಿದ್ದಾರೆ ಕಣೋ ನೋಡು ಅಂದಾಗ, ಇಲ್ಲ ಅಪ್ಪ ಬಂದಿಲ್ಲ ಬಿಡು, ನನಗೆ ಗೊತ್ತು, ನೀನು ಕೀಟ್ಲೆ ಮಾಡ್ತಾ ಇದೆಯಾ ಪೂಜಾ, ಅಪ್ಪ ಬಂದಿಲ್ಲ ಅಂದಾಗ ಕಾಮತ್ ಸರ್, ಇಲ್ಲೇ ಇದ್ದೀನಿ ನೋಡೋ ಅಂತಾರೆ. ಅವಾಗ, ಅಪ್ಪ ನೀವಾ, ಅಪ್ಪ ಅದು ಪೂಜಾಗೆ ಹೆಲ್ಪ್ ಮಾಡೋಕೆ, ಅಪ್ಪ ನೀನೇನು ಹೆಲ್ಪ್ ಮಾಡೋದು ಬೇಡ, ಅವಳು ಕೆಲಸ ಅವಳು ಮಾಡ್ಕೋತಾಳೆ, ನೀನು ತಲೆ ತಿನ್ಬೇಡ, ಹೋಗು ಅವಳು ಕೆಲಸ ಮಾಡೋಕ್ಕೆ ಬಿಡು ಅಂತ ಅಂದ್ಬಿಟ್ಟು ಅಂತಾರೆ. ಅಷ್ಟರಲ್ಲಿ ಕನ್ನಿಕಾ ಮತ್ತು ಮೀನಾಕ್ಷಿ ಇಬ್ಬರು ಬರ್ತಾರೆ. ಅವಾಗ ವಾರಿಜಂಗೆ ಹೇಳ್ಬಿಟ್ಟು, ತಿಂಡಿ ರೆಡಿ ಮಾಡಮ್ಮ ಬೇಗ ಅಂತ ಹೇಳ್ಬಿಟ್ಟು ಕಾಮತ್ ಸರ್ ಹೇಳ್ತಾರೆ. ಅವಾಗ ಕಿಶನ್ ಏನು ಹೇಳ್ತಾನೆ, ಅಪ್ಪ ಇವತ್ತು ವಾರಿಜ ಬಂದಿಲ್ಲಪ್ಪ ರಜಾ, ಇವತ್ತು ತಿಂಡಿ ಪೂಜಾನೇ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಕಾಮತ್ ಸರ್ಗೆ ಕಿಶನ್ ಹೇಳ್ತಾನೆ. ಕಾಮತ್ ಸರ್, ಏನು ಮಾಡ್ತೀಯಮ್ಮ ಪೂಜಾ ಅಂತ ಕೇಳ್ತಾರೆ. ಮಾವ ರೈಸ್ ಬಾತ್ ಮಾಡ್ತೀನಿ ಅಂತಾಳೆ. ಸರಿಮ್ಮ, ನಿನ್ಗೇನು ಅನ್ಸುತ್ತೋ ಅದು ಮಾಡಮ್ಮ ಅಂತ ಅಂದ್ಬಿಟ್ಟು ಕಾಮತ್ ಸರ್ ಹೇಳ್ತಾರೆ. ಅಷ್ಟರಲ್ಲಿ ಕನ್ನಿಕಾ ಮೀನಾಕ್ಷಿ ಬಂದಿರ್ತಾರಲ್ಲ, ಕನ್ನಿಕಾ, ನೇನೇನೋ ರೈಸ್ ಬಾತು ಮೊನ್ನೇನೋ ರೈಸ್ ಬಾತು ಬೇಡ, ಬೇರೆ ಏನಾದ್ರು ಮಾಡು, ನನಗೆ ಅದೆಲ್ಲ ಬೇಡ, ಇಡ್ಸಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಪೂಜಾ ತಲೆ ಬಗ್ಸ್ಕೊಂಡು ಸುಮ್ಮನೆ ಆಗ್ಬಿಡ್ತಾಳೆ. ಅವಾಗ ಕಾಮತ್ ಸರ್, ಪೂಜಾ ನೀನು ರೈಸ್ ಬಾತೆ ಮಾಡಮ್ಮ, ಕನ್ನಿಕಾ ಅವಳು ಏನು ಬರುತ್ತೋ ಅದು ಮಾಡಲಿ ಬಿಡು, ನಿನಗೆ ಬೇಡ ಅಂದರೆ ನಿನಗೇನು ಬೇಕೋ ಅದು ನೀನು ಮಾಡ್ಕೊಂಡು ತಿನ್ನೋಗು, ನಿನಗೆ ಮಾಡೋಕ್ಕೆ ಬರುತ್ತೆ ತಾನೇ, ನೀನು ಮಾಡ್ಕೊಂಡು ತಿನ್ನು, ಅವಳಿಗೆ ಹೇಳ್ತಿದ್ಯಾ ಪೂಜಾ, ನೀನು ರೈಸ್ ಬಾತೆ ಮಾಡಮ್ಮ ಅಂತಾರೆ. ಅಷ್ಟರಲ್ಲಿ ಇವಳು ಕನ್ನಿಕಂಗೆ ಮುಖ ಒಂಥರ ಆಗುತ್ತೆ. ಮೀನಾಕ್ಷಿ ಕನ್ನಿಕಂಗೆ ಕರ್ಕೊಂಡು ಆ ಕಡೆ ಹೋಗ್ಬಿಡ್ತಾಳೆ. ಈ ಪೂಜಾ ಈ ಮನೇಲಿ ಬತ್ತಾ ಎಲ್ಲನೂ ತನ್ನ ಹ್ಯಾಂಡ್ ಓವರ್ ಇಟ್ಕೊತಾ ಇದ್ದಾಳತ್ತೆ. ನೋಡಿ ಅಪ್ಪ ಅವಳ ಕಡೆಗೆ ವಹಿಸ್ಕೊಂಡು ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕನ್ನಿಕಾ ಹೇಳ್ತಾಳೆ. ಇರೋ ಕನ್ನಿಕಾ, ಅವಳು ಅಡುಗೆ ಮಾಡಲಿ, ಆ ಅಡುಗೆ ಇವತ್ತು ಚೆನ್ನಾಗಿರಬಾರ್ದು, ಚೆನ್ನಾಗಿ ಅಣ್ಣಾಗಲಿ ಕಿಶನ್ ಆಗಲಿ ಎಲ್ಲರೂ ಅವಳನ್ನ ಬೈಬೇಕು, ಇವತ್ತು ಯಾರಿಗೂ ಊಟ ಇಲ್ದಂಗೆ ಆಯಿತು ಅಂತ ಅವರು ಚೆನ್ನಾಗಿ ಅವಳನ್ನ ಬೈಬೇಕು. ಹಾಗೆ ಇವತ್ತಿಂದ ಅವಳಿಗೆ ಟಾರ್ಚರ್ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡ್ತೀನಿ, ಇವತ್ತಿಂದನೇ ಶುರು ಟಾರ್ಚರ್ ಅವಳಿಗೆ. ಇವಾಗ ನೋಡು, ಅವಳಿಗೆ ದಿನ ಟಾರ್ಚರ್ ಮಾಡಿ ಅವಳು ಈ ಮನೆಯಿಂದ ಅವಳೇ ಹೋಗ್ಬೇಕು, ಆ ಥರ ನಾನು ಮಾಡ್ತೀನಿ ಅಂತ ಮೀನಾಕ್ಷಿ ಹೇಳ್ತಾರೆ. ಅತ್ತೆಂದಾಗ, ಸುಮ್ಮನೆ ನಾನು ಏನು ಮಾಡಬೇಕು ಅಂತ ನಿನ್ಗೆ ಹೇಳ್ತೀನಿ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಅಂದ್ಬಿಟ್ಟು ಇಲ್ಲಿ ಪಾಪ ಕಿಶನ್ನ, ಬಾರೋ ನೀನು, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ಪೂಜೆ ಅಡುಗೆ ಮಾಡಲಿ ಅಂದ್ಬಿಟ್ಟು ಕಿಶನ್ನ ಕಾಮತ್ ಸರ್ ಕರ್ಕೊಂಡು ಹೋಗ್ತಾರೆ. ಪಾಪ ಪೂಜೆ ಅಡುಗೆ ಎಲ್ಲ ಮಾಡಿರ್ತಾಳೆ. ಕಿಶನ್ ಮತ್ತು ಕಾಮತ್ ಸರ್ ಕೂತ್ಕೊಳ್ತಾರೆ ಊಟ ಮಾಡೋಕ್ಕೆ. ಪೂಜಾ ಬೇಗ ಕೊಡಮ್ಮ, ಹೊಟ್ಟೆ ಹಸಿತಾ ಇದೆ ಅಂತ ಕಾಮತ್ ಸರ್ ಹೇಳ್ತಾರೆ. ಹಾಂ ಮಾವ ತತ್ತೀನಿ ಅಂದ್ಬಿಟ್ಟು ತೊಗೊಂಬಂದು ಪಾಪ ಫಸ್ಟ್ ಕಿಶನ್ಗೆ ಹಾಕ್ತಾಳೆ. ಕಿಶು, ನೀನು ಫಸ್ಟ್ ತಿನ್ಬಿಟ್ಟು ಆಮೇಲೆ ಮಾವಂಗೆ ಹಾಕ್ತೀನಿ ಅಂದಾಗ, ಹಾಕು ಅಪ್ಪ ತಿಂತಾರೆ ಅಂತ ಕಿಶನ್ ಹೇಳ್ತಾನೆ. ಇಲ್ಲ ಕಿಶು, ನೀನು ತಿನ್ನು, ಹೆಂಗಿದೆ ಅಂತೇಳು, ಆಮೇಲೆ ಮಾವಂಗೆ ಹಾಕ್ತೀನಿ, ನಂಗೆ ತುಂಬ ಭಯ ಆಗ್ತಿದೆ ಅಂತ ಹೇಳ್ಬಿಟ್ಟು ಪೂಜೆ ಹೇಳ್ತಾಳೆ. ಅವಾಗ ಕಾಮತ್ ಸರ್, ಯಾಕಮ್ಮ ಭಯ, ಏನು ಹೆಚ್ಚು ಕಮ್ಮಿ ಇರೋ ಪರವಾಗಿಲ್ಲ ಹಾಕಮ್ಮ ಅಂದಾಗ, ಇಲ್ಲ ಮಾವ ಕಿಶು ನೀನು ತಿನ್ನು, ನೀನು ಚೆನ್ನಾಗಿದೆ ಅಂದರೆ ಮಾವಂಗೆ ಹಾಕ್ತೀನಿ ಅಂತ ಹೇಳ್ತಾಳೆ. ಸರಿ, ಅವನು ಒಂದು ತುತ್ತು ಬಾಯಿಗ್ತಾನೆ, ನೋಡಿದ್ರೆ ಅದು ತಿನ್ನೋಕ್ಕಾಗಲ್ಲ, ಹೋಗೆಲ್ಲ ಉಗಿದ್ಬಿಡ್ತಾನೆ. ಆವಾಗ ಈ ಮೀನಾಕ್ಷಿ ಮತ್ತು ಕನ್ನಿಕಾ ಜ್ಞಾಪಿಸ್ಕೋತಾರೆ. ಪಾಪ ಪೂಜೆ ಚೆನ್ನಾಗಿ ಅಡುಗೆ ಮಾಡಿರ್ತಾಳೆ, ಅವಳು ಮಾಡಿರೋ ಅಡುಗೆಯಲ್ಲಿ ಉಪ್ಪು ಹುಳಿ ಹುಣ್ಸೆಹಣ್ಣು ಕಿವುಚ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಸಾನೇ ಹುಳಿ ಮಾಡಿಬಿಟ್ಟಿರ್ತಾರೆ. ಪಾಪ ಕಿಶನ್ಗೆ ತಿನ್ನೋಕ್ಕಾಗ್ದಲೇ ಹೋಗಿ ಉಗಿದ್ಬಿಡ್ತಾರೆ. ಸರಿ ಅಂದ್ಬಿಟ್ಟು, ಹಿಂಗೆ ಪೂಜೆ ಅಡುಗೆ ಮಾಡೋದು, ಎಲ್ಲೋ ಹಸ್ಕೊಂಡಿದ್ದೀವಿ ಅಂತ ಗೊತ್ತು ತಾನೆ, ಎಲ್ಲರೂ ಊಟಕ್ಕೆ ಕಾಯ್ತಿರ್ತೀವಿ ಅಂತ ಗೊತ್ತು ತಾನೆ, ಇವಾಗ ನೀನು ಮಾಡೋ ಅಡುಗೆ ಇಷ್ಟು ಜನ ತಿನ್ನಬೇಕು ಅಂತ ನಾವು ವೆಯ್ಟ್ ಮಾಡ್ತಿದ್ದೀವಿ, ಈ ಥರ ಅಡುಗೆ ಮಾಡಿದ್ದೆಲ್ಲ ಪೂಜಾ ಅಂತ ಬೈದ್ಬಿಡ್ತಾನೆ. ಪೂಜಾ ಅಳ್ತಾ ಇರ್ತಾಳೆ.
ಅವಾಗ ಏಯ್ ಏನೋ ಮಾತಾಡ್ತಾ ಇದೆಯಾ, ಅವಳು ಫಸ್ಟ್ ಅಡುಗೆ ಮಾಡಿದ್ದಾಳೆ, ಸುಮ್ಮನಿರೋ, ಮೊದಲು ಸತಿ ಮಾಡಿದಾಗ ಎಲ್ಲರೂ ಹಂಗೆ ಆಗೋದು, ಒಂಚೂರು ಇಲ್ಲಿ ಹಾಕೋ, ಇಲ್ಲಿ ನಾನು ಟೇಸ್ಟ್ ನೋಡ್ತೀನಿ ಅಂದ್ಬಿಟ್ಟು ಕಾಮಸಾರು ಸ್ವಲ್ಪ ಹಾಕೊಂಡು ಟೇಸ್ಟ್ ನೋಡ್ತಾರೆ. ನೋಡಿದ್ರೆ ಉಪ್ಪು ಮತ್ತು ಹುಳಿ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅವಾಗ ನಮ್ಮ ಪೂಜಾ, ಉಪ್ಪು ಹುಳಿ ಜಾಸ್ತಿ ಆಗಿಬಿಟ್ಟೈತಮ್ಮ, ನೋಡ್ಕೊಂಡು ಹಾಕ್ಬೇಕಲ್ವ, ಹೋಗ್ಲಿ ಬಿಡಮ್ಮ ಆಳ್ಬೇಡ, ಫಸ್ಟ್ ಮಾಡಿದಾಗ ಎಲ್ಲ ಹಂಗೆ ಆಗೋದು, ನೀನು ಬೇಜಾರು ಮಾಡ್ಕೋಬೇಡಮ್ಮ, ನೀನು ನಾಳೆ ಚೆನ್ನಾಗಿ ಮಾಡ್ತೀಯ ಬಿಡು ಅಂದಾಗ ಕಿಶನ್ಗೆ ಬೈತಾರೆ ಅವ್ರೆ. ಏಯ್ ಬಿಡು, ಅವಳು ಮೊದಲು ಮಾಡಿದ್ದಾಳೆ ಚೆನ್ನಾಗಾಗಿಲ್ಲ, ನಾಳೆ ಚೆನ್ನಾಗಿ ಮಾಡ್ತಾಳೆ, ಯಾಕೋ ಹಂಗೆ ಬೈದೆ, ಅವಳು ಅಳ್ತ್ಕೊಂಡು ಹೋದ್ಲು ನೋಡು ಅಂದಾಗ ಪೂಜಾ ತುಂಬ ಹತ್ಕೊಂಡು ಹೋಗ್ಬಿಡ್ತಾಳೆ. ಎಲ್ರಿಗೂ ಊಟ ಇಲ್ದಂಗೆ ಆಯಿತು ಅಂದ್ಬಿಟ್ಟು ತುಂಬಾ ಹತ್ಬಿಡ್ತಾಳೆ. ಕಿಶನ್ ಜೋರಾಗೆ ಬೈತಾರೆ, ಎಲ್ಲರೂ ಊಟಕ್ಕೆ ಆಯ್ತಿದ್ದಾರೆ, ಎಲ್ರಿಗೂ ಊಟ ಇಲ್ದಂಗೆ ಮಾಡಿಬಿಟ್ಟೆ, ಇವಾಗ ಏನು ಮಾಡಬೇಕು ಅಂದಾಗ ಆವಾಗ ಅಳ್ತಾ ಇರ್ಬೇಕಾದ್ರೆ ಕಾಮಸಾರು, ಅಳ್ಬೇಡ ಬಿಡಮ್ಮ ಹೋಗಲಿ, ಏನೋ ಮೊದಲು ಸತಿ ಮಾಡಿದಾಗ ಆಗಿದೆ ಅಂದಾಗ ಮಾವ ಕಿಶನ್ ಹೇಳಿ ಸರಿನೇ, ನೀವೆಲ್ಲ ಊಟಕ್ಕೆ ಕಾಯ್ತಾ ಇದ್ರಾ, ನಾನು ಇವಾಗ ಹಿಂಗೆ ಮಾಡಿದೆ, ನೀವೆಲ್ಲ ಏನು ತಿಂತೀರ ಮಾವ ಅಂದಾಗ ಕನ್ನಿಕಾಗಿ ಹೇಳ್ಬಿಟ್ಟು ಏನಾರು ಆರ್ಡ್ರ್ ಮಾಡಿಸ್ಕೊಂಡು ತಿಂದ್ರಾಯ್ತು ಬಿಡಮ್ಮ, ಅದಕ್ಕೆ ಯಾಕಮ್ಮ ಯೋಚನೆ ಮಾಡ್ತೀಯ, ಅಳ್ಬಾರ್ದಪ್ಪ ಅಂತ ಪೂಜಾಗೆ ಕಾಮಸಾರು ತುಂಬ ಚೆನ್ನಾಗಿ ಸಮಾಧಾನ ಮಾಡ್ತಾರೆ. ಅವಳು ಸುಮ್ಮನಾಗ್ತಾಳೆ. ಮೀನಾಕ್ಷಿ ಕನ್ನಿಕಾಗೆ ಖುಷಿ ಆಗುತ್ತೆ, ಯಾಕೆಂದರೆ ಹುಣ್ಸೆಹಣ್ಣು ಕಿವುಚ್ಬಿಟ್ಟು ಉಪ್ಪು ಹಾಕ್ಬಿಟ್ಟಿರ್ತಾರಲ್ಲ ಅಡುಗೆಯಲ್ಲಿ, ಈ ಥರದವ್ರು ಒಬ್ರೊಬ್ರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಆವಾಗ ಪಾಪ ಅವ್ರು ಖುಷಿ ಪಡ್ತಾ ಇರ್ತಾರೆ, ಪೂಜಾದು ತುಂಬಾ ಅಳ್ತಾ ಇರ್ತಾಳೆ. ಅವಾಗ ಕಾಮಸಾರು ಸಮಾಧಾನ ಮಾಡಿ ಅಲ್ಲಿ ಕಳಿಸ್ತಾರೆ. ಈ ಕಡೆ ಏನಾಗುತ್ತೆ, ಭಾಗ್ಯ ಸೂಟ್ ಕೇಸ್ ತೊಗೊಂಡು ಅದೇ ಆಫೀಸ್ ಹತ್ರ ಬರ್ತಾರೆ. ಅದೇ ಆಫೀಸಿಗೆ ಬಂದಾಗ ಸೆಕ್ಯೂರಿಟಿ ಮೇಡಮ್ ನಮಸ್ತೆ ಅಂದಾಗ ಅವಾಗ ನೆನೆಸ್ಕೊತಾಳೆ, ಫಸ್ಟ್ ಒಂದು ಸತಿ ಬಿಟ್ಟಿರಲ್ವಲ್ಲ ಭಾಗ್ಯನ, ಅದೇ ಸೆಕ್ಯೂರಿಟಿನೇ. ಅಣ್ಣ ನಾನು ಒಳಗೋಗ್ಬೋದಾ ಅಂದಾಗ ಹೋಗಿ ಮೇಡಮ್ ಅಂದಾಗ, ಹಂಗಲ್ಲಣ್ಣ ಅವತ್ತು ನನ್ನನ್ನು ಒಳಗೆ ಬಿಡ್ದಲ್ಲೇ ತುಂಬಾ ಗಲಾಟೆ ಮಾಡಿಬಿಟ್ರಲ್ಲ ನೀವು ಅಂದಾಗ, ಅಯ್ಯೋ ಗೊತ್ತಾಗಿಲ್ಲ ಮೇಡಮ್, ಅವಾಗ ಕ್ಷಮಿಸಿ ಹೋಗಿ ಮೇಡಮ್ ಅಂದ್ಬಿಟ್ಟು ಒಳಗೆ ಬಿಡ್ತಾನೆ. ಒಳಗೆ ಹೋಗ್ತಾಳೆ. ಆದಿ ಚೇಂಬರ್ ಯಾವುದು ಅಂತ ಸುತ್ತಲೂ ಹುಡುಕ್ತಿರ್ತಾಳೆ. ಅವಳಿಗೆ ಆದಿ ಚೇಂಬರ್ ಯಾವುದು ಅಂತ ಗೊತ್ತಿರಲ್ಲ, ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾಳೆ. ಸರಿ ಅಂದ್ಬಿಟ್ಟು ಅಲ್ಲಿಗೆ ತಾಂಡವ್ ಕೂಡ ಇನ್ನೇನು ಬರ್ತಾನೆ, ಎಂಟ್ರಿ ಆಗ್ತಾನೆ. ತಾಂಡವ್ ಜೊತೆ ಆದಿ ಫ್ರೆಂಡ್ ಮನೋಜ್ ಕೂಡ ಎಂಟ್ರಿ ಆಗ್ತಾರೆ. ಅವ್ರ ಬಿಸ್ನೆಸ್ ಪಾರ್ಟ್ನರ್ ಮನೋಜ್ ಇರ್ತಾರಲ್ಲ, ಅವ್ರ ಮಗುನ ಭಾಗ್ಯ ಸೇವ್ ಮಾಡಿರ್ತಾಳಲ್ಲ ಅವರು ಬರ್ತಾರೆ. ಆವಾಗ ತಾಂಡವ್ ಜೊತೆ ಮಾತಾಡ್ತಿರ್ತಾರೆ. ಭಾಗ್ಯ ನೋಡ್ತಾರೆ, ಭಾಗ್ಯ ಅಲ್ವಾ ಅಂದಾಗ ಆಮೇಲೆ ತಾಂಡವ್ ನೋಡ್ತಾನೆ, ಇವಳು ಯಾಕೆ ಇಲ್ಲಿ ಬಂದಿದ್ದಾಳೋ ಆಗಲೇ ತಿರ್ಗಾ ಅಂದ್ಕೊಂಡು ಮನ್ಸಲ್ಲಿ ಅನ್ಕೋತಿರ್ತಾನೆ. ಮನೋಜ್ ಹಾಯ್ ಭಾಗ್ಯ ಅಂದಾಗ, ಹಾಂ ಸರ್ ಅಂದಾಗ, ಏನು ಇಲ್ಲಿ ನೀವು ಅಂದಾಗ, ಇಲ್ಲ ಸರ್ ಆದಿ ಸರ್ನ ಮೀಟ್ ಮಾಡಬೇಕಿತ್ತು, ಅದಕ್ಕೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಅಂದ. ಹೌದಾ, ಬನ್ನಿ ಆದಿಯವ್ರ ಮೀಟಿಂಗಲ್ಲಿ ಇದ್ದಾರೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಭಾಗ್ಯನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಇವನು ತಾಂಡ ಭಾಗ್ಯವರೇ ಅಂತಾನೆ ತಿರುಗಿ ನೋಡ್ತಾಳೆ. ಎಮ್ಮೆ ಎಷ್ಟು ಸತಿ ಹೇಳಿರೋದು ನಿನಗೆ, ಆಫೀಸ್ ಕಡೆ ಎಲ್ಲ ಬರಬೇಡ, ಆದಿ ಬ್ರದರ್ ಮಧ್ಯೆ ನನ್ನ ಮಧ್ಯೆ ಬರಬೇಡ ಅಂತ, ಇನ್ನೊಬ್ರು ಜೀವನ ಹಾಳು ಮಾಡೋದೇ ಅಲ್ವಾ ನಿನ್ನ ಕೆಲಸ ಅಂತಾನೆ. ನನಗೆ ಇನ್ನೊಬ್ರು ಜೀವನ ಹಾಳು ಮಾಡೋ ಕೆಲಸ ನನಗೇನಿಲ್ಲ, ನನಗೆ ಬೇಜಾನ್ ಕೆಲಸ ಇದೆ, ಹಾಗೆ ಇನ್ನೊಬ್ರು ಜೀವನ ಹಾಳು ಮಾಡೋದು ನೀವು, ನಿಮ್ಮ ಕೆಲಸ ಅದು, ನನಗೆ ಹೇಳ್ಬೇಡಿ. ನಾನು ಆದಿರ ಹತ್ರ ಸ್ವಲ್ಪ ಮಾತಾಡೋದಿದೆ, ಮಾತಾಡ್ತೀನಿ ಹೋಗ್ತೀನಿ. ನಾನು ಆದಿರ ಹತ್ರ ಮಾತಾಡೋಕ್ಕೆ ಬಂದಿರೋದು, ನಿಮ್ಮ ಹತ್ರ ಅಲ್ಲ. ಇನ್ನೊಬ್ಬರು ಜೀವನದಲ್ಲಿ ಆಟ ಆಡಿ ಇನ್ನೊಬ್ರು ಜೀವನ ಹಾಳು ಮಾಡೋರು ನೀವು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅಲ್ಲಿ ಆದಿ ಚೇಂಬರ್ ಒಳಗೆ ಮನೋಜ್ ಅವರು ಕರ್ಕೊಂಡು ಹೋಗ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಆದಿ ದುಡ್ಡು ತೊಗೊಳಲ್ವಾ, ಮತ್ತು ಅಲ್ಲೇನು ಕಂಡೀಷನ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ. ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇದು ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನು ಈ ಧಾರಾವಾಹಿ ನೋಡಲ್ಲ ಅಂತಲ್ಲ ಸ್ನೇಹಿತರೆ, ಕೆಲವ್ರು ಪಾಪ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರಿಗೆ ಧಾರಾವಾಹಿ ನೋಡೋಕ್ಕೆ ಟೈಮ್ ಇರೋಲ್ಲ, ಮನೆ ಕೆಲಸ ಮಾಡ್ತಿರ್ತಾರೆ, ಟೈಮ್ ಇರೋಲ್ಲ. ಅಂಥವ್ರಿಗೆ ಈ ಎಪಿಸೋಡಲ್ಲಿ ಏನಾಯ್ತಪ್ಪ ಇವತ್ತು ಅನ್ನೋದಕ್ಕೆ ಇದೊಂದು ಈ ಥರ ಸ್ಟೋರಿ ನೋಡಿದ್ರೆ ಹೌದಾ ಈ ಥರ ಆಗಿದೆಯಾ ಅಂತ ತಿಳ್ಕೊತಾರೆ. ಅದಕ್ಕೆ ಮಾಡ್ತಾಯಿದ್ದೀವಿ ನಾವು ಅಷ್ಟೇ ಸ್ನೇಹಿತರೆ. ಇಷ್ಟು ಎಫರ್ಟ್ ಆಗ್ತಿದ್ದೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.